ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಈ ಒಂದು ವಿಡಿಯೋದಲ್ಲಿ ವಿಶ್ವದಲ್ಲಿಯೇ ನಮ್ಮ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಶ್ವದಲ್ಲಿಯೇ ನಂಬರ್ 1 ನಟರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರ ಯಾವುದು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಯಾರು ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಮಿತ್ರರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸ್ಮರಿಸ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನೆಸ್ತಾರೆ, ಅವರಿಗೆ ದಯಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೌದು ಗೆಳೆಯರೆ, ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ಯಾರಿಗೆಲ್ಲ ನೆನಪಾಗಲ್ಲ ಹೇಳಿ? ಅವರ ನಟನೆ, ಅವರ ಡೈಲಾಗ್ ಡೆಲಿವರಿ, ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಕಥೆಗಳ ಒಂದು ಸಂದೇಶ ಭರಿತವಾಗಿರ್ತಕ್ಕಂತಹ ಮೆಸೇಜಸ್ಗಳನ್ನ ಏನು ಸಿನಿಮಾದ ಮುಖಾಂತರ ಕೊಡ್ತಾಯಿದ್ರು, ಅದು ಸಾಕಷ್ಟು ಜನರಿಗೆ, ಇವತ್ತಿನ ಯಂಗ್ಸ್ಟರ್ಗೆ ಅದೊಂದು ಇನ್ಸ್ಪಿರೇಷನ್ನೇ ಹೌದು. ಅಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ವಿಶ್ವದಲ್ಲಿಯೇ ನಂಬರ್ 1 ನಟರು ಅಂತಂದರೆ ಯಾವ ವಿಚಾರಕ್ಕೆ ವಿಶ್ವದಲ್ಲಿಯೇ ನಂಬರ್ 1 ಅಂತಂದರೆ, ಕಾದಂಬರಿ ಆಧಾರಿತವಾಗಿರ್ತಕ್ಕಂಥ ಚಿತ್ರಗಳನ್ನು ಮಾಡಿರುವಂತಹ ನಟರ ಪೈಕಿ ಡಾಕ್ಟರ್ ರಾಜ್ಕುಮಾರ್ ಅವರು ನಂಬರ್ 1. ಯಾರೂ ಕೂಡ ಸಾಮಾನ್ಯವಾಗಿ ಕಾದಂಬರಿ ಆಧಾರಿತವಾಗಿರ್ತಕ್ಕಂಥ ಚಿತ್ರಗಳನ್ನ ಮಾಡಲಿಕ್ಕೆ ಮುಂದೆ ಬರಲ್ಲ. ಯಾಕೆ ಅಂತಂದರೆ ಅವು ಸಕ್ಸಸ್ ಆಗ್ತವೋ ಅಥವಾ ಜನರನ್ನು ಆಕರ್ಷಣೆ ಮಾಡುವಲ್ಲಿ ಯಶಸ್ವಿ ಆಗ್ತವೋ ಇಲ್ಲವೋ ಅನ್ನುವಂತಹ ಗೊಂದಲಗಳನ್ನು ಇಟ್ಕೊಂಡು ಯಾರೂ ಕೂಡ ಮುಂದೆ ಬರಲ್ಲ. ಬಟ್ ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ತಾವು ಮಾಡಿರುವಂತಹ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಹಳಷ್ಟು ಸಿನಿಮಾಗಳನ್ನು, ಕಾದಂಬರಿ ಆಧಾರಿತವಾಗಿರ್ತಕ್ಕಂಥ ಚಿತ್ರಗಳನ್ನು ಮಾಡಿ ವಿಶ್ವದಲ್ಲಿಯೇ ನಂಬರ್ 1 ನಟ ಅನಿಸ್ಕೊಂಡಿದ್ರು. ಇದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಲವ್ ಯು ಗೈಸ್. ಮತ್ತೆ ಭೇಟಿ ಆಗ್ತಾನೆ. ಟೇಕ್ ಕೇರ್.